ಮಾಡೋಕ್ಕಿಂತ ಮುಂಚೆ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಪುನರ್ವಸತಿ ಕೇಂದ್ರ ಏನ್ ಮದನಮಟ್ಟಿ ಗ್ರಾಮದ ಪುನರ್ವಸತಿ ಕೇಂದ್ರ ಇದೆ, ಅಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಸ್ತುತ ಇಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡದಂತೆ ಜಿಎಲ್ಬಿಸಿ ಪ್ರಕರಣ ಒಂದು ಚಾಲ್ತಿ ಇತ್ತು. ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹಸ್ತಾಂತರ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತವೆ ಅಂತ ಹೇಳಿ ಅದು ಸ್ಟಾಪ್ ಆಗಿತ್ತು. ಅಂಡ್ ಯಾವತ್ತು ನಾವು ಸ್ಮಶಾನಕ್ಕಾಗಿ ಬಳಕೆ ಮಾಡಿಲ್ಲ ಅಂತ ಹೇಳಿ, ಜಾಗದ ಕುರುಹು ಸಹ ಸ್ಮಶಾನ ಇಲ್ಲ ಅಂತ ಹೇಳಿ, ಸಾರ್ವಜನಿಕರು ಇಡೀ ಬನಹಟ್ಟಿ ಪಾಪ್ಯುಲೇಷನ್ಗೆ ಸ್ಮಶಾನಕ್ಕೆ ಏನ್ ನಿಗದಿತವಾದಂತಹ ಜಾಗ ಬೇಕು ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಬಳಕೆ ಮಾಡಬಹುದು ಅನ್ನುವಂತ ಎಲ್ಲ ವಿಷಯಗಳನ್ನ ತಾವು ಹೇಳಿದ್ರಿ. ಸೊ ಸರದಿ ಉಪವಾಸ ಸತ್ಯಾಗ್ರಹವನ್ನ ಈ ಕ್ಷಣದಿಂದಲೇ ಹಿಂಪಡೆದುಕೊಳ್ಬೇಕು, ನಾವು ನಿಮ್ಮೆಲ್ಲರಿಗೂ ಅಡ್ರೆಸ್ ಮಾಡಿ ಮಾತಾಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳು ನನಗೆ ಸೋಮವಾರದಿಂದನೂ ಹೇಳಿರ್ತಾರೆ. ತಮ್ಮ ಅವೈಲೇಬಿಲಿಟಿ, ಊರಿನ ಹಿರಿಯರು ನಾವೆಲ್ಲರೂ ಬೆಂಗಳೂರಿನಲ್ಲಿ ಇದ್ದೀವಿ ಅನ್ನುವಂತಹ ಕಾರಣಕ್ಕೆ ನನಗೆ ನಿನ್ನೆನೂ ಬಂದಿದ್ದೆ. ತಾವ್ಯಾರು ಇರ್ಲಿಲ್ಲ, ನಾಳೆಗೆ ಬನ್ನಿ ಅಂತ ಹೇಳಿದಾಗ ನಾನು ಮುಂಜಾನೆಯಿಂದ ವೇಟ್ ಮಾಡಿ ಇವಾಗ ಎಲ್ಲರೂ ಬಂದಿರ್ತಾರೆ, ಇವಾಗ ಅಡ್ರೆಸ್ ಮಾಡಿ ಮಾತಾಡಿ ಅಂತ ಹೇಳಿ ಊರಿನ ಹಿರಿಯರೆಲ್ಲ ಹೇಳಿದ್ರು. ಅದರಂತೆ ಇವತ್ತು ತಮ್ಮೊಟ್ಟಿಗೆ ನಾನು ಮಾತಾಡ್ಲಿಕ್ಕೆ ಬಂದಿದ್ದೀನಿ. ಈ ವಿಷಯ ಕಳೆದ 3-4 ದಿನಗಳಿಂದ ನಮ್ಮ ಜಿಲ್ಲಾಡಳಿತಕ್ಕೆ ಮಾಹಿತಿ ಇರ್ತದೆ. ಈಗಾಗಲೇ ತಹಶೀಲ್ದಾರರು ಹೇಳ್ದಂಗೆ ಮೊದಲಿಗೆ ಅಂದ್ರೆ ನಾನು ತಹಶೀಲ್ದಾರರು ಇಲ್ಲಿ ಸೇವೆಯನ್ನ ಇಲ್ಲಿ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಪ್ರಜಾಸೌಧ ನಿರ್ಮಾಣಕ್ಕಾಗಿ ಪುನರ್ವಸತಿ ಕೇಂದ್ರ ಏನ್ ಮದನಮಟ್ಟಿ ಗ್ರಾಮದ ಪುನರ್ವಸತಿ ಕೇಂದ್ರ ಇದೆ, ಅಲ್ಲಿ ಪ್ರಾರಂಭ ಮಾಡಿದ್ರು. ಪ್ರಸ್ತಾವನೆ ಹಂತದಲ್ಲಿತ್ತು. ಅದಾದ್ಮೇಲೆ ಕೆಲವೊಂದಿಷ್ಟು ಟೆಕ್ನಿಕಲ್ ಇಶ್ಯೂಸ್ ಲೈಕ್ ಅದಕ್ಕೆ ರಿಇಂಬರ್ಸ್ಮೆಂಟ್ ಅಮೌಂಟ್ ತುಂಬಬೇಕು ಅಂತ ಹೇಳಿ ಎಲ್ಲ ಪ್ರಕರಣಗಳು ಬಂತು. ಅದಾದಾಗ ಆ ಪ್ರಕರಣವನ್ನ ಅಂದ್ರೆ ನಮ್ಮ ರೆವಿನ್ಯೂ ಲ್ಯಾಂಡ್ ಅನ್ನೇ ನಾವೇ ಮತ್ತೆ ದುಡ್ಡು ಕೊಟ್ಟು ತಗೋಬೇಕಾ ಪ್ರಜಾಸೌಧಕ್ಕೆ? ಯಾಕಂದ್ರೆ ಈಗಾಗಲೇ ಸುಮಾರು 8 ಕೋಟಿ ನಮಗೆ ಇರ್ತದೆ, ಅದರಲ್ಲೇ ಲ್ಯಾಂಡ್ಗೆ ಅದು ಸರ್ಕಾರಕ್ಕೆ ಕೊಡಬೇಕಾ ಅಂತ ಹೇಳಿ ಪ್ರಶ್ನೆ ಬಂದಾಗ ಜಿಲ್ಲಾಧಿಕಾರಿಗಳು ಮತ್ತೆ ಬೇರೆ ಯಾವ್ದಾದ್ರು ಲ್ಯಾಂಡ್ ಇದ್ರೆ ನೋಡ್ರಿ ಅಂತ ನಮ್ಗೆ ಡೈರೆಕ್ಷನ್ ಕೊಟ್ರು. ಅವಾಗ ನಾವು ಈ ಮುಂಚೆನೂ ತಮ್ಮ ಎಲ್ಲ ಗ್ರಾಮಸ್ಥರು, ಆ ಕಡೆ ಗ್ರಾಮಸ್ಥರು ಇಲ್ಲಿ ಅವ್ರ ಜೊತೆಗೆ ಚರ್ಚೆ ಮಾಡದಂತೆ ಜಿಎಲ್ಬಿಸಿ ಪ್ರಕರಣ ಒಂದು ಚಾಲ್ತಿ ಇತ್ತು. ಆ ಪ್ರಸ್ತಾವನೆ ಚಾಲ್ತಿ ಇತ್ತು. ಅದು ಸೆಪ್ಟೆಂಬರ್ 2025ಕ್ಕೆ ಸರ್ಕಾರದ ಹಂತಕ್ಕೆ ಪ್ರಸ್ತಾವನೆ ಹೋಗಿರ್ತದೆ. ಅದಾದ ನಂತರ ಅದು ಸಹ ಸರ್ಕಾರದ ಹಂತದಲ್ಲಿ ಟೆಕ್ನಿಕಲ್ ಇಶ್ಯೂ ಇಂದ ಸ್ಟಾಪ್ ಆಗಿತ್ತು. ಲೈಕ್ ಅದು ಒಂದು ಇಲಾಖೆಯಿಂದ ಇನ್ನೊಂದು ಇಲಾಖೆಗೆ ಹಸ್ತಾಂತರ ಮಾಡಬೇಕಾದ್ರೆ ಕೆಲವೊಂದಿಷ್ಟು ರಿಸ್ಟ್ರಿಕ್ಷನ್ಸ್ ಇರ್ತವೆ ಅಂತ ಹೇಳಿ ಅದು ಸ್ಟಾಪ್ ಆಗಿತ್ತು. ಅಂಡ್ ನಮಗೂ ಸಹ ಇದು ಸಹ ಪ್ರಸ್ತಾವನೆ ಸಕ್ಸೆಸ್ ಆಗೋದಿಲ್ಲ, ಜಿಲ್ಲಾಡಳಿತಕ್ಕೆ ನಮಗೂ ಸಹ ಇದು ಪ್ರಪೋಸಲ್ ಸಕ್ಸೆಸ್ ಆಗೋದಿಲ್ಲ ಅನ್ನುವಂತಹ ಮನವರಿಕೆ ನಮಗೂ ಸಹ ಆಗಿತ್ತು. ಅದಾದಾಗ ಅಷ್ಟಲ್ಲೇ ಈ ಬನಹಟ್ಟಿ ಗ್ರಾಮದ ಹಿರಿಯರೆಲ್ಲರೂ ನಮ್ಮ ಊರೊಳಗೆ ಜಾಗ ಅದ, ಅದನ್ಯಾಕೆ ತಾವು ಪರಿಶೀಲನೆ ಮಾಡಬಾರ್ದು ಅಂದ್ರೆ ಸುಮಾರು ತಿಂಗಳಾನ್ಗಟ್ಲೆ ನನಗೆ ತಹಶೀಲ್ದಾರ್ಗೆ ಮನವಿಯನ್ನ ಕೊಟ್ಟಾದ್ಮೇಲೆ ನಾನು ಸಹ ಸ್ಥಳ ಪರಿಶೀಲನೆಯನ್ನ ಮಾಡೋದಕ್ಕೆ ಬಂದೆ. ತಾವೆಲ್ಲ ಹೇಳ್ತಿದ್ದೀರಿ ಶಿವಾಲಯ ಇದೆ, ಅದನ್ನ ಯಾವತ್ತು ನಾವು ಸ್ಮಶಾನಕ್ಕಾಗಿ ಬಳಕೆ ಮಾಡಿಲ್ಲ ಅಂತ ಹೇಳಿ, ಜಾಗದ ಕುರುಹು ಸಹ ಸ್ಮಶಾನ ಇಲ್ಲ ಅಂತ ಹೇಳಿ, ಸಾರ್ವಜನಿಕರು ಇಡೀ ಬನಹಟ್ಟಿ ಪಾಪ್ಯುಲೇಷನ್ಗೆ ಸ್ಮಶಾನಕ್ಕೆ ಏನ್ ನಿಗದಿತವಾದಂತಹ ಜಾಗ ಬೇಕು ಅದಕ್ಕಿಂತ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಬಳಕೆ ಮಾಡಬಹುದು ಅನ್ನುವಂತ ಎಲ್ಲ ವಿಷಯಗಳನ್ನ ತಾವು ಹೇಳಿದ್ರಿ. ಸೊ ಈಗ ಅದನ್ನ ನಾವು ಆ ಕಾರಣಕ್ಕೆ ಬಳಕೆ ಮಾಡ್ತಿಲ್ಲ, ಆದ್ರೆ ದಾಖಲೆಗಳಲ್ಲಿ ಅದರ ಹೆಸರು ಹಾಗೆ ಇರೋದ್ರಿಂದ ಅದಕ್ಕೆ ಆದಂತಹ ಒಂದಿಷ್ಟು ನಮ್ಮ ಲ್ಯಾಂಡ್ ರೆವಿನ್ಯೂ ಆಕ್ಟ್ ಅಲ್ಲಿ ನಿಯಮಗಳಿರ್ತವೆ. ಸೊ ಹಾಗಾಗಿ ತಹಶೀಲ್ದಾರರು ಇಲ್ಲಿ ವಿಚಾರಣೆಯನ್ನ ಕರೀತಾರೆ, ಯಾರು ಸಹ ತಕರಾರುಗಳನ್ನ ಮಾಡೋದಿಲ್ಲ. ಅದಾದ್ಮೇಲೆ ನನ್ನ ಹತ್ರ ಬಂದು ನಾನು ಸಹ ಒಂದು ವಾರದಲ್ಲೇ ಜಿಲ್ಲಾಧಿಕಾರಿಗಳಿಗೆ ಕಳಿಸಿರ್ತೀನಿ. ಜಿಲ್ಲಾಧಿಕಾರಿಗಳು ಅದನ್ನ ನೋಟಿಫಿಕೇಶನ್ ಮಾಡಿದಾಗ ಅಲ್ಲಿ 30 ದಿನಗಳ ಕಾಲಾವಕಾಶ ಇರ್ತದೆ. ಅಂದ್ರೆ ಆ ಹೆಡ್ ಆಫ್ ಲ್ಯಾಂಡ್ ತೆಗೆದು ಬೇರೆದಕ್ಕೆ ಶಿಫ್ಟ್ ಮಾಡೋದಕ್ಕೆ. ಸೊ ಅಲ್ಲಿ ಈಗ ಸದ್ಯ ಆ ಪ್ರಕರಣ ಇನ್ನೂ ಚಾಲ್ತಿ ಇದೆ, ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸದರಿ ಪ್ರಕರಣ ಚಾಲ್ತಿ ಇದೆ. ಈ ಸಮಯದಲ್ಲಿ ಈ ಗ್ಯಾಪ್ ನಲ್ಲಿ
GLBCಯ ಆದೇಶ ಆಗಿರೋದು ತಮ್ಗೆಲ್ಲ ಗೊತ್ತು. ಈಗ 1 ವಾರ ಆಯಿತು. ಸೊ ಈಗ ನಾವೇನು ಈ ಪ್ರಕರಣ ಇಲ್ಲಿ ಬನಹಟ್ಟಿ ಗ್ರಾಮದ ಪ್ರಕರಣವನ್ನ ನಾವೇನ್ ಕಳಿಸಿದ್ವಿ, ಅದಾದ್ಮೇಲೆ ಯಾವುದೇ ರೀತಿಯಾದಂತಹ ಲೆಟರ್ ಕರೆಸ್ಪಾಂಡೆನ್ಸ್ ಆ ಕಡೆಯಿಂದನೂ ಬಂದಿಲ್ಲ, ಆ ಜಾಗಕ್ಕೂ ಬಂದಿಲ್ಲ, ಆ ಇಲಾಖೆಯಿಂದನೂ ನಮಗ್ ಬಂದಿಲ್ಲ. ಸೊ ಅಲ್ಟಿಮೇಟ್ಲಿ ತಮ್ಮ ಏನು ಅಭಿಪ್ರಾಯ ಇತ್ತು ಇಲ್ಲಿ ಪ್ರಜಾಸೌಧ ಆಗ್ಬೇಕು, ಅದಕ್ಕೆ ಆಲ್ಮೋಸ್ಟ್ ಎಲ್ಲರೂ ನಾವು ಸ್ಟಿಕ್ ಆನ್ ಆಗಿದ್ವಿ. ಈಗ ಏನು ಬದಲಾವಣೆಗಳಾಗ್ಯಾವ, ಏನು ಬೆಳವಣಿಗೆಗಳಾಗ್ಯಾವ, ಇನ್ನ ಮೇಲೆ ನಾವು ಯಾವ ರೀತಿ ಪ್ರಕ್ರಿಯೆಯನ್ನ ಮಾಡಬೇಕು ಅನ್ನೋದನ್ನ ಮೊದಲು ಮನವರಿಕೆ ಮಾಡ್ಕೋಬೇಕಾಗ್ತದ. ತಾವೆಲ್ಲ ಹೇಳಿದ್ರಿ ಬನ್ನಟ್ಟಿ ಗ್ರಾಮದಲ್ಲಿ ಆಯ್ತು ಅಂತಂದ್ರೆ ವ್ಯಾಪಕವಾಗಿ ಆರ್ಥಿಕವಾಗಿ ನಮಗೆ ಒಂದ್ ಸ್ವಲ್ಪ ಅವಕಾಶಗಳು ಸಿಗ್ತವೆ ಅಂತ ಹೇಳಿ ಅದನ್ನು ಸಹ ನಾವು ಮನವರಿಕೆ ಮಾಡಿಕೊಂಡು ಪ್ರಸ್ತಾವನೆಯನ್ನ ಮತ್ತೆ ಮರುಪರಿಶೀಲನೆ ಮಾಡೋದಕ್ಕೆ ತಮ್ಮ ಏನ್ ಮೆಮೊರಂಡಮ್ ಐತಿ ಅದರದ ಆಧಾರದ ಮೇಲೆ ನಾವು ಸಹ ಕಳಿಸ್ತೇವೆ ಮತ್ತೊಮ್ಮೆ. ಈಗ ಸದ್ಯ ನನ್ನ ವಿನಂತಿ ಏನು, ಜಿಲ್ಲಾಧಿಕಾರಿಗಳು ನಮಗೆ ಏನು, ಜಿಲ್ಲಾಡಳಿತದಿಂದ ನನಗೇನು ಸಂದೇಶ ಬಂದಿದೆ ಅಂದ್ರೆ ಪ್ರಜಾಸೌಧ ಇದು ಒಂದು ತಾಲೂಕಿನ ಎಲ್ಲ ಇಲಾಖೆಗಳ ಒಂದು ಮುಖ್ಯವಾದಂತಹ ಕಟ್ಟಡ. ಎಲ್ಲ ಕೆಲಸಗಳು ಆ ಕಟ್ಟಡದಲ್ಲಿ, ಆ ಸರ್ಕಾರಿ ಸೇವೆಗಳು ಲಭ್ಯವಾಗ್ತವೆ. ಸಾರ್ವಜನಿಕರಿಗೆ ಒಪ್ಪುವಂತಹ ಎಲ್ಲ ಇಡೀ ತಾಲೂಕಿಗೆ, ನಾಟ್ ಓನ್ಲಿ ರಬ್ಕವಿ ಆರ್ ಬನ್ನಟ್ಟಿ ಇಲ್ಲಿರುವಂತಹ 50,000 ಅಲ್ಲಿರುವಂತಹ 30,000 ಪಾಪ್ಯುಲೇಷನ್ಗೆ ಅನುಕೂಲ ಅಂದ್ರೆ ಅವರನ್ನೂ ಸಹ ಪರಿಗಣನೆಗೊಳಪಟ್ಟು ರಿಮೈನಿಂಗ್ 29 ಹಳ್ಳಿಗಳೇನಿದಾವೆ ಆ ಹಳ್ಳಿಯ ಸಾರ್ವಜನಿಕರಿಗೂ ಸಹ ಅನುಕೂಲ ಆಗೋ ಹಾಗೆ ನಾವು ಪ್ಲಾನ್ ಅನ್ನ ಮಾಡ್ಕೋಬೇಕಾಗ್ತದೆ. ಈಗ ಇಂತಹ ಪರಿಸ್ಥಿತಿಯಲ್ಲಿ 2 ನಗರಗಳಿದಾವೆ. ಈ 2 ನಗರಗಳ ಸಾರ್ವಜನಿಕರನ್ನ ನಾವು ಕಾನ್ಫಿಡೆನ್ಸ್ ತಗೊಂಡು, ಉಳಿದಿರುವಂತಹ ಗ್ರಾಮಗಳ ಕಾನ್ಫಿಡೆನ್ಸ್ ತಗೊಂಡು ಅವರಿಗೆ ಆಗುವಂತಹ ಅನುಕೂಲತೆಗಳನ್ನ ಪರಿಶೀಲನೆ ಮಾಡಿ ಮತ್ತೊಂದ್ಸಲ ವಿಚಾರಣೆಯನ್ನ ಅಂದ್ರೆ ಎಲ್ಲಾ ಸಾರ್ವಜನಿಕರೊಟ್ಟಿಗೆ ನಾವು ಸಭೆಯನ್ನ ಮಾಡಿ ಮುಂದುವರಿಯಬಹುದಾಗಿರ್ತದೆ. ಸೊ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತಮ್ದೇನು GLBC ಆದೇಶ ಆಗ್ಯದ ಅಂತ ಹೇಳ್ತೀರಿ, ಸದ್ಯದ ಮಟ್ಟಿಗೆ ನಾವು ಜಿಲ್ಲಾ ಆಡಳಿತದಿಂದ ಅದನ್ನ ಅಂದ್ರೆ ಲೈಕ್ ಯಾವುದೇ ರೀತಿ ಮುಂದೆ ಕ್ರಮವನ್ನ ವಹಿಸದೆ ಸ್ಟಾಪ್ ಮಾಡ್ತೀವಿ. ನಂತರದ ದಿನಗಳಲ್ಲಿ ಎಲ್ಲರ ಅಭಿಪ್ರಾಯವನ್ನ ಪಡೆದುಕೊಂಡು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಸಹ ಇದೇ ಸಂದೇಶವನ್ನ ಕೊಟ್ಟಿರ್ತಾರೆ. ಅವರ ಅಭಿಪ್ರಾಯವನ್ನು ಸಹ ಅಂದ್ರೆ ಅವರು ಸಹ ಸಾಧ್ಯವಾದರೆ ನಮ್ಮ ಹಂತದಲ್ಲಿ ಅಥವಾ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಅಥವಾ ಅವರ ಹಂತದಲ್ಲಿ ಸಭೆಯನ್ನ ಮಾಡಿ ನಾವು ಈ ಸಮಸ್ಯೆಯನ್ನ ಬಗೆಹರಿಸೋಣ ಅಂತ ಹೇಳಿ ಅವರು ಸಹ ನಮಗೆ ಮಾಹಿತಿಯನ್ನ ಕೊಟ್ಟಿರ್ತಾರೆ. ಸೊ ನನ್ನ ವಿನಂತಿ ಏನಂತಂದ್ರೆ ಇಷ್ಟೆಲ್ಲ ಈಗ ಜಿಲ್ಲಾಡಳಿತ ಎಲ್ಲರೂ ಸಹ ಈ ವಿಷಯವನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿರೋದ್ರಿಂದ ದಯವಿಟ್ಟು ಬನ್ನಟ್ಟಿ ಗ್ರಾಮದ ಎಲ್ಲರೂ ಈ ಸರದಿ ಉಪವಾಸ ಸತ್ಯಾಗ್ರಹವನ್ನ ಈ ಕ್ಷಣದಿಂದಲೇ ಹಿಂಪಡೆದುಕೊಳ್ಬೇಕು. ಜಿಲ್ಲಾಡಳಿತದ ಪರವಾಗಿ, ತಾಲೂಕಾಡಳಿತದ ಪರವಾಗಿ ನಾನು ನಿಮ್ಮೆಲ್ಲರಿಗೂ ವಿನಂತಿ ಮಾಡ್ಕೊಂತಿದ್ದೀನಿ. ನನಗೆ ಬಹಳಷ್ಟು ಸಲ ಅನ್ಸಿದೆ, ಬೇರೆ ಬೇರೆ ತಾಲೂಕುಗಳು, ನಾನು 3-4 ತಾಲೂಕುಗಳಲ್ಲಿ ಹೋಗ್ತೀನಿ. ರಬ್ಕವಿ ಮತ್ತು ಬನ್ನಟ್ಟಿ ಈ ಕಡೆ ಭಾಗದ ಜನರು ಅತ್ಯಂತ ಹತ್ತಿರವಾದಂತಹ ಸ್ಪಂದನೆಯನ್ನ ಕೊಡ್ತೀರಿ. ಯಾವತ್ತು ನಮಗೆ ಬಹಳಷ್ಟು ಅವಕಾಶಗಳನ್ನು ಕೊಡ್ತೀರಿ, ನೀವು ಸಹ ಏನು ಆ ರೀತಿ ಸ್ಪಂದನೆಯನ್ನ ಕೊಡ್ತೀರಿ. ಸೊ ಅದಕ್ಕೆ ನನ್ನ ವಿನಂತಿ ಏನಂತಂದ್ರೆ ಈಗ ಸದ್ಯ ನೀವು ಮಾಡ್ತಿರುವಂತಹ ಸ್ಟ್ರೈಕ್ ಅನ್ನ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡಿ, ಮುಂದಿನ ಹಂತದಲ್ಲಿ ಮುಂದಿನ ವಾರ, ಇನ್ನೊಂದು ವಾರ 2 ವಾರದಲ್ಲಿ ಏನೇನು ಬದಲಾವಣೆಗಳು ಬೆಳವಣಿಗೆಗಳಾಗ್ತವೆ ಪರಿಶೀಲನೆ ಮಾಡೋಣ. ನಂತರದ ಹಂತದಲ್ಲಿ ಮತ್ತೆ ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಮುಂದುವರಿಬಹುದು. ಸೊ ಇಷ್ಟು ವಿಷಯವನ್ನ ನಮ್ಮ ಜಿಲ್ಲಾಧಿಕಾರಿಗಳು ಹೇಳಿರ್ತಾರೆ. ಈ ಒಂದು ವಿಷಯವನ್ನ ತಾವು ಸಹ ಪರಿಶೀಲನೆ ಮಾಡ್ರಿ, ಊರ್ ಹಿರಿಯರೆಲ್ಲರೂ ಸೇರಿ ಮಾತಾಡ್ಕೊಳ್ರಿ. ಎಲ್ಲೋ ಒಂದ್ ಕಡೆ ನಾವು ಬಹಳಷ್ಟು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಿರ್ತೀವಿ. ನಮ್ಮ ಊರಿನಲ್ಲಿ ನಮ್ಮಿಂದಾಗಿ ಬೇರೆ ಕಾನೂನು ಸುವ್ಯವಸ್ಥೆ, ಟ್ರಾಫಿಕ್ ಆಗಿರ್ಬೋದು, ಮತ್ತಿನ್ನೊಂದಾಗಿರ್ಬೋದು ಸಮಸ್ಯೆ ಆಗೋದು ಬೇಡ. ತಾವೆಲ್ಲರೂ ಸೇರಿ ಈ ಊರಿನ ಅಭಿವೃದ್ಧಿಗಾಗಿ ಕೂತ್ಕೊಂಡಿದ್ದೀರಿ, ನಾವೆಲ್ಲರೂ ಅದನ್ನ ಒಪ್ಕೊಂತೀವಿ, ಇಲ್ಲ ಅನ್ನೋದಿಲ್ಲ. ಆದ್ರೆ ಈಗ ತಾತ್ಕಾಲಿಕವಾಗಿ ನಿಮ್ಮ ಸರದಿ ಸತ್ಯಾಗ್ರಹ ಏನಿದೆ, ಉಪವಾಸ ಸತ್ಯಾಗ್ರಹ, ಅದನ್ನ ಬಂದ್ ಮಾಡಿ ಇನ್ನೊಂದು 15 ದಿನಗಳಲ್ಲಿ ಏನೇನು ಬದಲಾವಣೆಗಳು ಬೆಳವಣಿಗೆಗಳಾಗ್ತವೆ ನೋಡ್ಕೊಂಡು ಮುಂದುವರಿಯೋದು ಚೆನ್ನಾಗಿರ್ತದೆ ಅಂತ ಹೇಳಿ ನಾನೆಲ್ಲ ಇಡೀ ಸಮಸ್ತ ನಾಗರಿಕರಿಗೆ ವಿನಂತಿ ಮಾಡ್ಕೊಂತೀನಿ.